ಬೆಳಗಾವಿಯ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಸಂಭ್ರಮ ಸಡಗರದ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲಾಯಿತು. ಪ್ರಪಂಚಕ್ಕೆ ಪ್ರೀತಿ, ಶಾಂತಿ, ಮಮಕಾರದ ಸಂದೇಶ ಸಾರಿದ ಯೇಸು ಕ್ರಿಸ್ತನ ಹುಟ್ಟುಹಬ್ಬದ ಪ್ರಯುಕ್ತ ಕ್ರಿಸ್ಮಸ್ ಹಬ್ಬವನ್ನು ಪ್ರತಿ ವರ್ಷ ಆಚರಣೆ ಮಾಡಲಾಗುವುದು. ರೆವರೆಂಡ್ ವಿಜಯಕುಮಾರ್ ಸಭಾ ಪಾಲಕರ ನೇತೃತ್ವದಲ್ಲಿ ಬೆಳಗಾವಿ ಜಿಲ್ಲೆ ಮೂಡಲಗಿ ಅನೋಕ ನಗರದ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಸಂಭ್ರಮದಿಂದ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡಲಾಯಿತು. ವಿಶೇಷ ದೈವ ಸಂದೇಶಕರು, ಗಣ ಸೇವಕರಾದ ರೆವರೆಂಡ್ ಜಾಯ್ಸನ್ ಅವರು ಯೇಸು ಕ್ರಿಸ್ತರ ಜನನದ ಕುರಿತು ವಿಸ್ತಾರವಾಗಿ ಮಾತನಾಡಿದರು. ನೂರಾರು ಜನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಸಭೆಯ ಸಭಿಕರಿಗೆ ವಿವಿಧ ಮನೋರಂಜನಾ ಕಾರ್ಯಕ್ರಮ ಹಾಗೂ ಭಜನಾಯ ಮಾಡುವ ಮೂಲಕ ಎಂವೈಎಫ್ ಸದಸ್ಯರು ಸಂಭ್ರಮಿಸಿದರು. ಬ್ರದರ್ಸ್ ಜೀವನ ವಿಶೇಷ ರಾಗಗಳಿಂದ ಆರಾಧನೆ ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ಸಭೆಯ ಹಿರಿಯರು, ಸಭಿಕರು ಹಾಗೂ ನೂರಾರು ಭಕ್ತ ಸಮೂಹ ಸೇರಿ ಕ್ರಿಸ್ಮಸ್ ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಿದರು. ಕಾರ್ಯಕ್ರಮದ ನಿರೂಪಣೆ ಫಿಲಿಪ್ ಬೈಬಲ್, ಸ್ವಾಗತ ವಂದನಾರ್ಪಣೆಯನ್ನು ಸಂತೋಷ್ ಗಡಿಕಾರ ನಡೆಸಿಕೊಟ್ಟರು. ಈ ಟೈಮಿಗೆ ಇವತ್ತು ಯೇಸು ಜನಿಸಿ ಬರ್ತಾರಂತೆ ಅಂತ ಹೇಳಿ ಅಲ್ಲಿಂದ ಯೇಸು ಸ್ವಾಮಿಯ ದರ್ಶನಕ್ಕಾಗಿ ಹೊರಟು ಸರಿ ದಾರಿ ತೋರಿಸೋರು ಯಾರು? ಇವಾಗ ನಮಗೆ ದಾರಿ ಗೊತ್ತಿರ್ಲಿಲ್ಲ. ನಿನ್ನೆ ನಾವು GPS ಹಾಕೊಂಡು ಬಂದ್ವಿ. ಅವಾಗ ಅವರಿಗೆ GPS ಯಾವ್ದಂದ್ರೆ ಈ ನಕ್ಷತ್ರ ಮೇಲೆ ಆಕಾಶದಲ್ಲಿ GPS ಇಟ್ಟು ದೇವರು ಈ ನಕ್ಷತ್ರವನ್ನ ನೋಡ್ಕೊಂಡು ಹೋಗ್ರಿ, ಯಾಕಂದ್ರೆ ನಕ್ಷತ್ರವನ್ನ ನಂಬುವವರಲ್ವೇ. ಆದ ಕಾರಣ ನಕ್ಷತ್ರವನ್ನ ನೋಡ್ಕೊಂಡು ಹೋಗ್ರಿ, ನಕ್ಷತ್ರ ನಿಮಗೆ ಯೇಸು ಸ್ವಾಮಿ ಇರುವ ಸ್ಥಳ ತೋರಿಸುತ್ತೆ ಅಂತೇಳಿ ನಕ್ಷತ್ರವನ್ನ ನೋಡ್ತಾ ಬಂದ್ರು. ಇಲ್ಲಿ ನಾನು ಏನ್ ಹೇಳಕ್ ಹೋಗ್ತಾ ಇದ್ದೀನಿ, ಹಾಗಿದ್ರೆ ಜೋಯಿಸರ ಪಾತ್ರ ಏನು? ಮಹಾಜ್ಞಾನಿಗಳು ಇವರು, ಕುರುಬರು. ನೀವೊಂದ್ ಸ್ವಲ್ಪ ಟ್ಯಾಲಿ ಮಾಡ್ರಿ. ಯೇಸು ಸ್ವಾಮಿ ದರ್ಶನ ಕೊಟ್ಟಿದ್ದು ಅಥವಾ ದೇವದೂತರ ದರ್ಶನ ಕೊಟ್ಟಿದ್ದು ಜೋಯಿಸರಿಗೆ ಮತ್ತೆ ಕುರುಬರಿಗೆ, ಮರಿಯಳಿಗೆ ಬಿಟ್ರೆ ಜೋಯಿಸರಿಗೆ ಮತ್ತೆ ಕುರುಬರಿಗೆ. ನೋಡ್ತಾ ಇರಿ ಸುದ್ದಿ ಸ್ಫೋಟ ನ್ಯೂಸ್. ಇದು ಸುದ್ದಿಗಳ ಮಹಾಸ್ಫೋಟ.